ಆರ್ಥಿಕ ಸಂಕಷ್ಟದಲ್ಲಿದೆ ಪಾಕ್ಗೆ ಮತ್ತೊಂದು ಹೊಡೆತ ಈಗ ಏರ್ ಸ್ಪೇಸ್ ಬ್ಯಾನ್ ಮಾಡಿ ಕೈ ಸುಟ್ಕೊಂಡಿದೆ ಪಾಕಿಸ್ತಾನ ಈಗ ಪ್ರಮುಖವಾಗಿ ಬೇರೆ ಮಾರ್ಗದಲ್ಲಿ ಭಾರತದ ಏರ್ಲೈನ್ಸ್ ಹಾರಾಟ ಆಗ್ತಿದೆ ಆರ್ಥಿಕ ಸಂಕಷ್ಟದಲ್ಲಿರೋ ಪಾಕ್ಗೆ ಇದು ಮತ್ತಷ್ಟು ಹೊಡೆತ ಸೊ ಈಗಾಗಲೇ ಪಹಲ್ಗಾಮ್ ದಾಳಿಯ ನಂತರ ಭಾರತ ಸರ್ಕಾರ 5 ದೊಡ್ಡ ಕ್ರಮಗಳನ್ನ ತೆಗೆದುಕೊಂಡಿದೆ ಇದರಿಂದ ಪಾಕಿಸ್ತಾನಕ್ಕೆ ಆಘಾತ ಒಳಗಾಗಿದೆ ಈಗ ಪಾಕಿಸ್ತಾನ ಕೂಡ ತನ್ನ ದೇಶದ ಜನರಿಗೆ ಉತ್ತರಿಸಬೇಕಾಗಿದೆ ಇದಕ್ಕೇನಾದ್ರೂ ಪ್ರತಿಕ್ರಿಯೆ ಕೊಡಬೇಕಾಗಿದೆ ಸೊ ಈಗಾಗಲೇ ಎಲ್ಲವೂ ಕೂಡ ದುಬಾರಿ ಆಗ್ತಾ ಹೋಗ್ತಾ ಇದೆ ನಷ್ಟವನ್ನ ಅನುಭವಿಸ್ತಾ ಇದೆ ಪಾಕಿಸ್ತಾನ ವರದಿಯ ಪ್ರಕಾರ ಪುಲ್ವಾಮಾ ದಾಳಿಯ ನಂತರವೂ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನ ಮುಚ್ಚಿತ್ತು ಆ ಸಮಯದಲ್ಲಿ ಪಾಕಿಸ್ತಾನ $100 ಮಿಲಿಯನ್ ಗಿಂತ ಹೆಚ್ಚು ನಷ್ಟವನ್ನ ಅನುಭವಿಸಿತ್ತು ಈ ಬಾರಿಯೂ ಪಾಕಿಸ್ತಾನದ ಈ ನಿರ್ಧಾರದಿಂದ ದೊಡ್ಡ ನಷ್ಟವನ್ನ ಅನುಭವಿಸಬೇಕಾಗಿದೆ ಏರ್ ಸ್ಪೇಸ್ ಬ್ಯಾನ್ ಮಾಡಿ ಕೈ ಸುಟ್ಕೊಂಡಿದೆ ಪಾಕಿಸ್ತಾನದಿಂದ ಭಾರತಕ್ಕೆ ಮತ್ತು ಭಾರತೀಯ ವಾಯು ಪ್ರದೇಶದಿಂದ ಬರುವ ವಿಮಾನಗಳು ಇನ್ನು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇವೆ ವಾಸ್ತವವಾಗಿ ಪಾಕಿಸ್ತಾನ ಭಾರತೀಯ ನೋಂದಾಯಿತ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನ ಮುಚ್ಚಿದೆ ಆದರೆ ಇತರ ದೇಶಗಳ ಪ್ರಯಾಣಿಕ ವಿಮಾನಗಳು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಆದಾಗ್ಯೂ ಭಾರತವು ಯಾವುದೇ ಈ ಕೆಲವೊಂದಿಷ್ಟು ವಿಚಾರವಾಗಿ ಭಾರತ ಪಾಕಿಸ್ತಾನದ ವಿಮಾನಗಳ ಮೇಲೆ ಯಾವುದೇ ನಿಷೇಧವನ್ನ ಕೂಡ ವಿಧಿಸಿಲ್ಲ ವಾಯು ಪ್ರದೇಶದ ಮೂಲಕ ಪಾಕಿಸ್ತಾನದಿಂದ ಅಂತಾರಾಷ್ಟ್ರೀಯ ವಿಮಾನಗಳ ಸಂಖ್ಯೆ ನಗಣ್ಯ ಅಂತ ವಿಮಾನಯಾನದ ವಿಚಾರವಾಗಿ ಹೇಳ್ತಾ ಇರುವಂತದ್ದು ವಿಶ್ವದ 3ನೇ ಅತಿ ದೊಡ್ಡ ವಾಯುಯಾನ ಉದ್ಯಮಕ್ಕೆ ವಾಯು ಪ್ರದೇಶವನ್ನ ಮುಚ್ಚಿರೋದ್ರಿಂದ ಪಾಕಿಸ್ತಾನಕ್ಕೆ ಖಂಡಿತವಾಗ್ಲೂ ನಷ್ಟ ಆಗುತ್ತೆ ಯಾವುದೇ ದೇಶದ ವಾಯು ಪ್ರದೇಶವನ್ನ ಬಳಸುವುದಕ್ಕಾಗಿ ವಿಮಾನಯಾನ ಸಂಸ್ಥೆಗಳು ಏನು ಆ ಸಂಚರಣೆಯ ಶುಲ್ಕವಾಗಿ ಒಂದು ದೊಡ್ಡ ಮೊತ್ತವನ್ನ ಪಾವತಿಸಬೇಕಾಗುತ್ತೆ ಶುಲ್ಕದ ದೂರ ಮತ್ತು ವಿಮಾನದ ಪ್ರಕಾರವನ್ನ ಅವಲಂಬಿಸಿರುತ್ತೆ ವಿಮಾನ ದೊಡ್ಡದಿದ್ರೂ ಕೂಡ ಶುಲ್ಕ ಹೆಚ್ಚಾಗಿರುತ್ತೆ ಸೊ ಸರಳವಾಗಿ ಹೇಳೋದಾದ್ರೆ ವಾಯು ಸಂಚಾರ ನಿಯಂತ್ರಣದ ಸೇವೆಗೆ ಬದಲಾಗಿ ಬೆಲೆಯನ್ನ ಪಾವತಿಸಬೇಕಾಗಿದೆ ಇದರಿಂದ ತನ್ನ ಮೇಲೆ ತಾನೇ ಚಪ್ಪಡಿ ಕಲ್ಲು ಹಿಡ್ಕೊಂಡಿದೆ ಪಾಕಿಸ್ತಾನ